ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಇಂಡಿ ತಾಲೂಕಿನ ಸಾಲೋಟಗಿ ವಲಯದ ಮಿರಗಿ ಕಾರ್ಯಕ್ಷೇತ್ರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಸಾಶನ ಫಲಾನುಭವಿಯಾದ ನರಸವ್ವ ಹೂಗಾರ್ ಅವರಿಗೆ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ಮಂಜೂರಾತಿಯಾಗಿದ್ದು, ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಯೋಜನೆಯಲ್ಲಿ ಸುಮಾರು 800 ವಾತ್ಸಲ್ಯ ಮನೆ ನಿರ್ಮಾಣ, ಸುಮಾರು 18,000 ಮಾಸಾಶನ ಫಲಾನುಭವಿಗಳಿದ್ದು, ನಿರ್ಗತಿಕರಿಗೆ, ನೆಲೆಯಿಲ್ಲದವರಿಗೆ ಯೋಜನೆಯ ವತಿಯಿಂದ ಮನೆ ರಚನೆ ಮಾಡುತ್ತಿದ್ದು, ಅವರ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷರು ನಾಗರತ್ನ ಅತನೂರ್, ಸಮಾಜ ಸೇವಕರು ಸಿದ್ದರಾಮ ಹಳ್ಳೂರ್, ಕಲ್ಯಾಣಿ ಹೆಟ್ನಳ್ಳಿ, ಚಿದಾನಂದ ಅಲಮೇಲ, ದುಂಡಪ್ಪ ಜೆ ಹಳ್ಳಿ, ಬಸವರಾಜ್ ಕಸ್ಕಿ, ದೇವೇಂದ್ರ ಬರಡೋಲ, ಚಿದಂಬರ ಪಾಟೀಲ್, ಅನಿತಾ ಅಲಮೇಲ, ಪ್ರಿಯಾ ಎಸ್ ಹಳ್ಳೂರ, ಊರಿನ ಗಣ್ಯರು, ವಲಯದ ಮೇಲ್ವಿಚಾರಕರು ಮಣಿಕಂಠ, ಸ್ಥಳೀಯ ಸೇವಾ ಪ್ರತಿನಿಧಿಯವರಾದ ರೇಖಾ, ಪ್ರೇಮಾ ಅವರು ಮತ್ತು ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಅಷ್ಟಮಠದ ಒಬ್ಬರು ಸ್ವಾಮೀಜಿಯವರು ಬಂದು ಹೇಳಿದ್ರಂತೆ, ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ದಾನ ಧರ್ಮಗಳು ನಡೆಯುವಾಗ ಈ ಕ್ಷೇತ್ರಕ್ಕೆ ಕುಡುಮ ಅಂತ ಹೆಸರು ಯಾಕೆ? ಇಲ್ಲಿ ದಾನ ಧರ್ಮಗಳು ನಡೀತಾ ಇರೋದರಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೆಸರಿಟ್ಟರೆ ಸೂಕ್ತ ಅಂತ ಅವರು ಮರುನಾಮಕ ಮಾಡ್ತಾರೆ. ಆ ನಂತರದಲ್ಲಿ ಅದು ಇವತ್ತು ಎಲ್ಲಿ ಹೋದರೂ ಕೂಡ ಧರ್ಮಸ್ಥಳ ಎನ್ನುವಂಥ ಒಂದು ದೇವಸ್ಥಾನ, ಧರ್ಮಸ್ಥಳ ಎನ್ನುವಂಥ ಗ್ರಾಮ ಎಲ್ಲಿ ನೋಡಲಿಕ್ಕೆ ಸಿಗ್ತದೆ ಅಂದರೆ ಆ ಭಾಗದಲ್ಲಿ ಅಲ್ಲಿ ಮಾತ್ರ ಅದು ಸಿಗುತ್ತೆ. ಅದು ಪರಂಪರೆ, ಮೊದಲಿಂದಲೂ ಕೂಡ ಅದೊಂದು ಪರಂಪರೆ. ಸುಮಾರು ಅಲ್ಲಿ 21 ಮಂದಿ ಧರ್ಮಾಧಿಕಾರಿಗಳಾಗಿ ಆ ಕ್ಷೇತ್ರದ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಈಗ ಪ್ರಸ್ತುತ ಇರುವವರು ಯಾರು ಅಂದರೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಲ್ಲಿಯ ಧರ್ಮಾಧಿಕಾರಿಯವರು ಆಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅಂತೂ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಒಂದು ಧರ್ಮಾಧಿಕಾರಿ ಅಥವಾ ಪಟ್ಟ ಆದ ಮೇಲೆ ಅವರ ಕೆಲಸ ಏನಿರ್ತದೆ ಅಂದರೆ ಅಲ್ಲಿ ಆ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬರುವಂಥದ್ದು, ಬಂದಂಥ ಭಕ್ತರ ಕಷ್ಟ ಸುಖವನ್ನು ಕೇಳುವಂಥದ್ದು, ಮತ್ತು ಏನಾದರೂ ಒಂದು ಸಾಧ್ಯತೆ ಆಗುವಂಥದ್ದು ಸಹಾಯವನ್ನು ಮಾಡುವಂಥದ್ದು ಅವರ ಕೆಲಸಗಳು. ಆದರೆ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಕೇವಲ 19 ವಯಸ್ಸಿರುವಾಗಲೇ ಅವರು ಪಟ್ಟ ಆಗಿದ್ದಾರೆ. ಅಂದರೆ ಅವರ ತಂದೆಯ ಕಾಲ ಆದ ನಂತರ ಅವರು ಅದರ ಪಟ್ಟವನ್ನು ವಹಿಸ್ಕೊಳ್ತಾರೆ.